ಪುಷ್ಪ, ಅನು ಯಾಕೆ ಇನ್ನೂ ಬಂದಿಲ್ಲ? ಆಫೀಸ್ಗೆ ಫೋನ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೋದವಳು ಇನ್ನೂ ಬಂದಿಲ್ಲ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಇಬ್ರಿಗೂ. ನಮ್ಮ ಅಂಗಡಿ ಮತ್ತೆ ನಮ್ಮ ಕೈ ಸೇರ್ತು. ಇದನ್ನ ನಿನ್ನಿಂದಾನೇ ಬಂಗಾರ. ಅಪ್ಪ, ಹೀಗಿದೆಲ್ಲ ಬೇಡ. ಅನು, ನೀನ್ ಬೇಕು ಅಂತಾನೆ ಫೋನ್ ಮಾಡ್ಬೇಕು ಅಂತ ಆಚೆ ಹೋದೆ ಅಲ್ವಾ? ಇಲ್ಲ ಅಮ್ಮ, ನನ್ ಮಗಳ ಬುದ್ಧಿ ನನಗ್ ಗೊತ್ತಿಲ್ವಾ ಅನು? ಜನ್ನಿ ಅಂಕಲ್ ಹತ್ರ ಸಾಲ ತಗೊಳ್ಳುವಾಗ ನೀನು ಮತ್ತೆ ಅಪ್ಪ ಮಾತ್ರ ಇದ್ರಿ. ಆ ಸಾಲ ಮತ್ತೆ ವಾಪಸ್ ತೀರ್ಸುವಾಗ ನೀನು ಮತ್ತೆ ಅಪ್ಪ ಇದ್ರೆ ಆ ಸಮಾಧಾನ ಪೂರ್ತಿ ನಿಮ್ಮಿಬ್ಬರಿಗೆ ಸಿಗುತ್ತೆ ಅಂತ ನಾ ಹೊರಗೆ ಹೋದೆ. ನಾನು ಇಲ್ಲೇ ಇದ್ದಿದ್ರೆ ಮಾತೆಲ್ಲ ನನ್ನ ಕಡೆಗೆ ತಿರುಗಿ ಆಮೇಲೆ ನಿಮ್ಮ ಅಳಿಯಂದ್ರ ಕಡೆಗೆ ತಿರುಗ್ತಾ ಇತ್ತು. ಜನ್ನಿ ಅಂಕಲ್ಗೆ ಈ ದುಡ್ಡೆಲ್ಲ ಆರ್ಯ ಸರ್ದು ಅನ್ನೋ ಒಂದು ಸಣ್ಣ ಅನುಮಾನ ಬಂದ್ರು ಅದನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಇದು ನನ್ನಪ್ಪ ಸುಬ್ರಹ್ಮಣ್ಯ ಸಿರಿಮನೆ ಕಷ್ಟಪಟ್ಟು ಪೈಸಾ ಕೂಡಿಟ್ಟಿರೋ ದುಡ್ಡು. ಇದು ಬೇರೆ ಹೆಸರಲ್ಲಿ ಪಾಲಾಗೋದನ್ನ ನೋಡ್ಕೊಂಡಿರೋದಕ್ಕೆ ನನ್ನ ಕೈಲಂತೂ ಆಗೋದಿಲ್ಲ. ಅಪ್ಪ, ನೀನ್ ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ಯಾ? ನಮಗೆ ಗಂಡ್ಮಕ್ಳಿಲ್ಲ ಅಂತ ಕೊರಗ್ತಾ ಇರ್ತಾರಲ್ಲ ಅಂತ ಅಪ್ಪ ಅಮ್ಮಂಗೆ ನಿನ್ನಂಥ ಮಗಳು ಹುಟ್ಟಬೇಕು ಕಣ. ಸರಿ, ನಂಗೆ ಲೇಟ್ ಆಯ್ತು, ನಾನೀಗ ಹೊರಡ್ತೀನಿ. ಅಪ್ಪ ಅಮ್ಮ, ಬಿಸ್ನೆಸ್ ಜೋರಾಗಿ ನಡೆಸಿ. ಪಾರ್ಟಿ ಬಗ್ಗೆ ನಿಮ್ಮಿಬ್ರಿಗೂ ಮೀರಾ ಕಾಲ್ ಮಾಡಿ ಎಲ್ಲ ಅಪ್ಡೇಟ್ ಮಾಡ್ತಾಳೆ. ಸಂಜೆ ನಾವೆಲ್ಲ ಸಿಗೋಣ. ಅಮ್ಮ, ಇದೇ ಖುಷಿಗೆ ಒಂದು ಹೊಸ ಸೀರೆನ ಉಟ್ಕೊಂಡ್ ಬಾ ಅಮ್ಮ. ಈ ಸಿರಿಮನೆ ಕಪಲ್ಸ್ನ ನೋಡ್ಬೇಕು ಅನ್ಸ್ದಾಗೆಲ್ಲ ಈ ಸಿರಿಮನೆ ಸ್ಯಾರಿ ಶಾಪ್ಗೆ ಓಡ್ ಬಂದ್ಬಿಡ್ತೀನಿ. ಹಾ ಅಪ್ಪ, ಅಂಗಡಿಗೆ ಹೊಸ ಸ್ಟಾಕ್ಸ್ನ ಆರ್ಡರ್ ಮಾಡಿ ನಾವೆಲ್ಲ ಕಡೆಗೆ ಅಡ್ವರ್ಟೈಸ್ಮೆಂಟ್ಸ್ ಕೊಡೋಣ. ಸರಿ ಮಗ. ಆರ್ಯ ಮತ್ತೆ ಅನು ಬೆಟ್ಟದಲ್ಲಿ ಸಿಗೋ ಪ್ಲಾನ್ ಮಾಡಿದಾರ? ಮತ್ತೆ ಪಾರ್ಟಿ ನಡೀತಿರೋದು ರಾಜನಂದಿನಿ ವಿಲಾಸದಲ್ಲಿ. ಇವರಿಬ್ರು ಸೇರ್ತಿರೋದು ಬೆಟ್ಟದಲ್ಲಿ. ಹಾಗಾದ್ರೆ ಅಲ್ಲಿ ಯಾರಿಗೋಸ್ಕರ ಪಾರ್ಟಿ ಮಾಡ್ತಿದ್ದಾರೆ? ಈ ಪತ್ರ ನೋಡಿದ್ರೆ ಬೇರೆ ಏನು ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಬಹುಶಃ ನನ್ನ ಕನ್ಫ್ಯೂಸ್ ಮಾಡಬೇಕು ಅಂತ ಈ ಪತ್ರ ನನಗೆ ಸಿಗೋ ಹಾಗೆ ಮಾಡಿದ್ದಾರೆ. ಆರ್ಯನ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ನನಗೆ ಗೊತ್ತಾಗ್ಬೋದು ಅಂತ ಆರ್ಯ ಸರ್ ಕೈನಲ್ಲೇ ಈ ಪತ್ರ ಕೊಡು ಅಂತ ಅನುನೇ ಹೇಳಿರ್ಬೇಕು. ಅಲ್ಲ, ಆರ್ಯನು ಅದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ರು. ಆದರೆ ಈ ಪತ್ರ ಅದು ಇಲ್ಲೇ ಯಾಕೆ ಕೊಡಕ್ಕೆ ಹೇಳಿದಾಳೆ? ಈಗಲೇ ಡೌಟ್ ಕ್ಲಿಯರ್ ಮಾಡ್ತೀನಿ. ಹಲೋ ಆರ್ಯ, ಸಂಜೆ ಏನು ಕೆಲಸ? ಸಡನ್ನಾಗಿ ಕಾಲ್ ಮಾಡಿ ಸಂಜೆ ಏನು ಕೆಲಸ ಅಂತಂದರೆ? ಅಲ್ಲ, ನನಗೊಂದು ಮುಖ್ಯವಾದ ಕೆಲಸ ಇತ್ತು, ಬರ್ತೀಯ ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಸರ್, ನಾನೇನು ಕಂಪ್ನಿ ಚೀಫಾ? ಅಷ್ಟು ಬ್ಯುಸಿಯಾಗಿರೋದಕ್ಕೆ ನಾನು ಯಾವಾಗಲೂ ಫ್ರೀನೇ. ಆದರೆ ಇವತ್ತು ಸಂಜೆ ನಿನ್ನ ಜೊತೆ ಬರೋದಕ್ಕಾಗೋದಿಲ್ಲ. ಯಾಕೆ ಬರಲ್ಲ? ಪಾರ್ಟಿ ಇದೆ. ಪಾರ್ಟಿನಾ? ಎಲ್ಲಿ? ಯಾವಾಗ? ನಾನು ನಿನ್ಗೆ ಹೇಳಿಲ್ವಾ? ಓ ಸಾರಿ, ಮರ್ತಿದ್ದೆ. ಅದು ಅನು ಕಂಪ್ನಿ CEO ಆಗಿದ್ದಕ್ಕೆ ರಾಜನಂದಿನಿ ವಿಲಾಸದಲ್ಲಿ ವರ್ಕರ್ಸ್ಗೆಲ್ಲ ಪಾರ್ಟಿ ಇಟ್ಕೊಂಡಿದ್ದಾರೆ. ನಾನು ಆಫೀಸವ್ರ ಜೊತೆ ಹೋಗ್ತಾ ಇದ್ದೀನಿ.
ಹಲೋ ಹಲೋ, ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಓ, ನಿನ್ನ ಪರ್ಮಿಷನ್ ಇಲ್ಲದೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಬೇಜಾರಾ? ನೋಡು ಚಂಡೆ, ನಾನು ರಾಜನಂದಿನಿ ವಿಲಾಸಕ್ಕೆ ಆಫೀಸ್ನವನಾಗಿ ಹೋಗ್ತಾ ಇದ್ದೀನಿ ಅಷ್ಟೇ. ಎನಿ ಅಬ್ಜೆಕ್ಷನ್? ನಾನೇ ನಿನ್ನನ್ನು ರಾಜನಂದಿನಿ ವಿಲಾಸಕ್ಕೆ ಡ್ರಾಪ್ ಮಾಡ್ತೀನಿ. ಎನಿ ಅಬ್ಜೆಕ್ಷನ್? ನಂದೇನು ಅಬ್ಜೆಕ್ಷನ್ ಇಲ್ಲ. ಬೇಕಿದ್ರೆ ನೀನು ಪಾರ್ಟಿಗೆ ಬರ್ಬೋದು. ಇಲ್ಲ. ಅನು, ಇವತ್ತು ಈವ್ನಿಂಗ್ ರಾಜನಂದಿನಿ ವಿಲಾಸಕ್ಕೆ ಬರ್ತಿದ್ಯಾ ತಾನೆ? ಹೌದು, ಬರ್ತಿದ್ದೀನಿ. ಯಾಕೆ ಅನುಮಾನ ಅಂತ ಕೇಳ್ಬೋದಾ? ಏನಿಲ್ಲ, ನೀನ್ ಮತ್ತೆ ಯಾವುದೋ ಕೆಲಸದಲ್ಲಿ ಬ್ಯುಸಿಯಾಗಿ ಬೈ ಚಾನ್ಸ್ ನಿನ್ ಪ್ಲಾನ್ಸ್ ಚೇಂಜ್ ಮಾಡ್ಬಿಟ್ರೆ ಇಲ್ಲಿಗೆ ಬಂದಿರೋ ಆಫೀಸ್ ಸ್ಟಾಫ್ಗೆಲ್ಲ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅನು, ಇದು ನಿನ್ಗೋಸ್ಕರನೇ ಅಂತ ಮಾಡ್ತಿರೋ ಪಾರ್ಟಿ, ಹಾಗಾಗಿ ನೀನು ಇರಲೇಬೇಕು. ಆ್ಯಂಡ್ ಲಾಕ್ಡೌನ್ ಆದಮೇಲೆ ಯಾವ ಪಾರ್ಟಿನೂ ಸರಿಯಾಗಿ ಮಾಡೇ ಇಲ್ಲ. ಈಗ ಆಗ್ತಿರೋದೇ ಒಂದು ಗ್ರ್ಯಾಂಡ್ ಪಾರ್ಟಿ, ಅದಕ್ಕೆ ಇನ್ನೊಂದ್ಸಲ ರಿಮೈಂಡ್ ಮಾಡಿದೆ ಅಷ್ಟೇ. ನನಗೆ ಅರ್ಥ ಆಗುತ್ತೆ ಮೀರಾ, ಪಾರ್ಟಿ ನಡೆಯುತ್ತೆ. ಯು ಡೋಂಟ್ ವರಿ. ಆಲ್ ರೈಟ್, ಸಿ ಯು ಇನ್ ಈವ್ನಿಂಗ್. ಬಾಯ್. ಅಮ್ಮ, ನಾನೀಗ ನಿನ್ನ ಮುಂದೆ ಅನುವಾಗಿ ಬಂದಿಲ್ಲ, ರಾಜನಂದಿನಿಯಾಗಿ ಬಂದಿದ್ದೀನಿ. ಪೂರ್ವ ಜನ್ಮದ ಪುಣ್ಯ ಅಂತಾರಲ್ಲ ಹಾಗೆ ನಾನಿನ್ನು ಹೊಸ ಜನ್ಮಕ್ಕೆ ಅಂಟ್ಕೊಂಡಿಲ್ಲ. ಹಿಂದಿನ ಜನ್ಮದಲ್ಲಿ ಅಪೂರ್ಣವಾಗಿದ್ದನ್ನ ಈಗ ಪೂರ್ಣ ಮಾಡೋ ಸಮಯ ಬಂದಿದೆ. ಈ ಕಾರಣಕ್ಕೆ ನನ್ನ ಮತ್ತೆ ಹುಟ್ಟು ಹಾಗೆ ಮಾಡಿದ್ಯಾ ಅನ್ಕೋತಿದ್ದೀನಿ. ಅನ್ನೋ ಹೊಸ ಹುಟ್ಟಿಗೆ ಅರ್ಥ ಇದೆ ಅಂದರೆ ಮಾತ್ರ ನನ್ನನ್ನು ಬದುಕಿಸು, ಇಲ್ಲ ಅಂದರೆ ಇವತ್ತೇ ನನ್ನ ಜೀವನ ಕೊನೆ ಮಾಡು. ನೀನು ನನ್ನ ಬದುಕಿಸಿದ್ರು ಸಾಯಿಸಿದ್ರು ಅದು ನಿನ್ನ ಆಶೀರ್ವಾದ ಅಂತ ನಾನು ಸ್ವೀಕರಿಸ್ತೀನಿ. ನಮ್ಮ ಬದುಕನ್ನು ದಿಕ್ಕಾಪಾಲ್ ಮಾಡಿದ ಚೇಂಡೆ ಮುಂದೆ ಸೋತು ನನಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನನ್ನ ಸಾವನ್ನ ಎದುರಿಸೋದಕ್ಕೆ ಸಿದ್ಧ ಇದ್ದೀನಿ. ನನ್ನ ಜೊತೆ ಯಾವಾಗಲೂ ನಿನ್ನಿರ್ತೀಯ ಅನ್ನೋ ನಂಬಿಕೆಲ್ಲ ಹೋಗ್ತಿದ್ದೀನಿ. ನೀನು ಹೇಳ್ದಂಗೆ ನಿನ್ನ ಬಾಯಿ ಅರ್ಕೆಯಿಂದ ನನ್ನ ಮಗಳ ಜೀವನ ಚೆನ್ನಾಗಾಗ್ಬಿಟ್ರೆ ಅಷ್ಟೇ ಸಾಕು. ಹೌದು, ನನ್ನ ಮಗಳು ಸುಖಕ್ಕಿಂತ ಕಷ್ಟಪಟ್ಟಿರೋ ದಿನಗಳೇ ಜಾಸ್ತಿ. ಇನ್ಮೇಲಾದರೂ ಸುಖವಾಗಿರಲಿ ಅಂತ ಆಶೀರ್ವಾದ ಮಾಡು ತಾಯಿ. ಕೆಲವು ಮಂದಿಗೆ ಸುಖ ಹತ್ರ ಇದ್ರು ತ್ರಾಸ್ನ ತಮಗ್ ತಾವ ಮೈ ಮೇಲೆ ಹೇಳ್ಕೋತಾರ. ಒಂದ್ ರೀತಿಲಿ ಇದು ಹಂಗ. ನಿನ್ ಕೂಸಿನ ಮುಂದಿನ ಸವಾಲು ಕತ್ತಿ ಅಲಗಿನ ಮೇಲೆ ನಡೆದ ಹಂಗ. ಒಂದು ಚೂರ್ ಎಚ್ಚರ ತಪ್ಪಿದ್ರು ಪ್ರಪಾತಕ್ಕೆ ಬದುಕನ್ನ ಮುರುಪಾಗಿಡ್ಬೇಕಾಗ್ತೈತಿ. ಮತ್ತೆ ನನ್ನ ಮಗಳಿಗೆ ರಾಜಯೋಗ ಶುರು ಆಯ್ತು ಅಂತ ನೀನೇ ತಾನೇ ಹೇಳಿದ್ದು. ಈ ಥರ ಹೇಳಿದ್ರೆ ನಾವೇನು ಮಾಡೋದು? ಹೌದವ್ವ, ಈಗ ಹೇಳಿದ್ರೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಅದಕ್ಕೆ ನೀವೇ ಏನಾದರೂ ಪರಿಹಾರ ಹೇಳಬೇಕು. ಉರಿಯೋ ಸೂರ್ಯ ಎಷ್ಟ ಉರಿದ್ರು ಸಮುದ್ರದ ನೀರು ಕಮ್ಮಿ ಆಗ್ತದೇನಾ? ಹಂಗ ಈ ಅಪಾಯ ಕಪ್ಸಕ್ಕ ಎಲ್ಲಮ್ಮ ತಾಯಿ ನಿನ್ನ ಮಗಳ ಬೆನ್ನಿಂದ ನಿಂತು ಕಾಪಾಡ್ತಾಳ. ಆ ತಾಯಿ ಆಶೀರ್ವಾದ ನಿನ್ನ ಮಗಳಿಗೆ ಸಂಪೂರ್ಣವಾಗಿ ಸಿಗಬೇಕು ಅಂದ್ರ ಆ ತಾಯಿ ಸನ್ನಿಧಿಗೆ ಹೋಗಿ ಅರ್ಚನೆ ಮಾಡಿಸಿ ನನ್ನ ಮಗಳು ಅಪಾಯದ ಹಾದಿ ಹಿಡಿದೇ ಇರ್ಲಿ ಅಂತ ಕೇಳ್ಕೋಬೇಕು. ಈಗಲೇ ಹೋಗ್ತೀವಿ. ಹಂಗ
ಇನ್ನು ಮುಂದೆ ಗಂಡ ಹೆಂಡತಿ ಚೆನ್ನಾಗಿರ್ಬೇಕು, ಅವ್ರ ಜೀವನದಲ್ಲಿ ಯಾವುದೇ ಅಡೆತಡೆ ಬರಬಾರ್ದು ಅಂತಂದ್ರ ಆ ತಾಯಿ ಕೊಟ್ಟಿರೋ ಅರಶಿನ ದಾರನ ನಿನ್ನ ಮಗಳ ಕತ್ಗ ಹಾಕಿ ಗಂಡನ ಕಟ್ಟಬೇಕು. ಈಗ ಗುಡಿಗೆ ಹೋಗಿ ದೇವಿ ದರ್ಶನ ಮಾಡ್ಕೊಂಡು ಮಗಳಿಗೆ ಹೋಗಿ ಪ್ರಸಾದ ಕೊಟ್ರ ಮುಗೀತು. ಮುಂದಿನ ಈ ತಾಯಿನ ನೋಡ್ಕೋತಾಳ. ಹಾಗೆ ಆಗ್ಲಿ ತಾಯಿ. ಸುಬ್ಬು, ಮೊದಲು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಅನಿಲ್ ಹತ್ರ ಹೋಗೋಣ. ದೇವಸ್ಥಾನಕ್ಕೆ ಹೋಗೋಣ. ರಾಜನಂದಿನಿ ವಿಲಾಸದಲ್ಲಿ ಶಾಶ್ವತವಾಗಿರ್ತೀನೋ ಬಿಡ್ತೀನೋ ಅನ್ನೋದನ್ನ ಡೆಸ್ಟಿನಿಗೆ ಬಿಟ್ಟಿದ್ದೀನಿ ಅಂತ ಆರ್ಯ ಯಾಕೆ ಹೇಳ್ದ? ನನ್ನ ಹತ್ರ ಅನು ಬೇಡ, ಅವಳ ಆಸ್ತಿ ಬೇಡ, ಏನು ಬೇಕಾಗಿಲ್ಲ ಅಂತ ಹೇಳಿ ಏನಾದರೂ ಬೇರೆ ಪ್ಲಾನ್ ಮಾಡ್ತೀಯಾನ? ನನ್ನ ನಂಬೋಕ್ಕೆ ಕಷ್ಟ ಆಗ್ತಿದೆಯಲ್ಲ. ಈ ಪತ್ರದ ಬಗ್ಗೆ ಅವನು ಒಂದು ಮಾತು ಆಡ್ತಿಲ್ಲ ಅಂತಂದ್ರೆ ಬಹುಶಃ ಇದ್ರ ಬಗ್ಗೆ ಅವನಿಗೇನು ಗೊತ್ತಿಲ್ಲ ಅನ್ಸತ್ತೆ. ಅವನು ತಾನೇ ಬುದ್ಧಿವಂತೆ ಅನ್ಕೊಂಡ್ಬಿಟ್ಟಿಯಾಳೆ. ಇಲ್ಲಿರೋ ಕಾಫಿ ಡೇ, ಮಾಲು, ರೆಸ್ಟೋರೆಂಟಲ್ಲಿ ಭೇಟಿ ಆಗೋದ್ ಬದಲು ಬೆಟ್ಟದಲ್ಲಿ, ಅದು ರಾಜನಂದಿನಿ ಸತ್ತು ಬೆಟ್ಟದಲ್ಲಿ ಹುಟ್ಟಾಗಿ ಸಮಾಲೋಚನೆ ನಡೆಸೋಕೆ ಆರ್ಯನ್ ಕರ್ತ. ಇದರಿಂದ ನನಗೆ ಒಳ್ಳೇದಾಯ್ತು. ಸಾಯೋಕ್ಕೆ ಬೆಸ್ಟ್ ಪ್ಲೇಸ್ನ ಸೆಲೆಕ್ಟ್ ಮಾಡಿದ. ಸದ್ಯ CCTV ಏನೂ ಇರಲ್ಲ. ಅಥವಾ ನಾನು ಸಿಕ್ಕಾಕೋಕ್ಕೆ ಏನಾದರೂ ಬೇರೆ ಪ್ಲಾನ್ ಮಾಡಿರ್ಬೋದಾ? ಹೇಳೋಕ್ಕಾಗಲ್ಲ. ಯಾವುದಕ್ಕೂ ನಾನು ಹುಷಾರಾಗಿರ್ಬೇಕು. ಮೀರಾ, ಬ್ರೋಯಿನ್ಲ ಮತ್ತೆ ಅನು ಬಂದ್ರ ಅಂತ ಒಂದ್ಸಲ ಕನ್ಫರ್ಮ್ ಮಾಡ್ಕೋತೀಯಾ? ನಾನು ಆಗ್ಲಿಂದ ಅದನ್ನ ನೋಡ್ತಾನೆ ಇದ್ದೀನಿ, ನನಗೆ ಕಾಣಿಸ್ತಾನೆ ಇಲ್ಲ. ಮ್ಯಾಮ್, ಐ ಗೆಸ್ ದೇ ಶುಡ್ ಬಿ ರೀಚಿಂಗ್ ಇನ್ ಸಮ್ ಟೈಮ್. ನಮ್ಗೆ ಅವ್ರು ಕಾಣಿಸ್ತಾ ಇದ್ದಾರೆ ಅಂದರೆ ಅವ್ರಿಗೂ ನಮ್ಗೆ ಕಾಣಿಸ್ಬೋದು. ಸೊ ಸುಮ್ಮನೆ ರಿಸ್ಕ್ ಬೇಡ ಅಂತ ಎಲ್ರೂ ಇಲ್ಲಿಗೆ ಬರೋಕ್ಕೆ ಹೇಳಿದ್ದೀನಿ. ಆದಷ್ಟು ಬೇಗ ಎಲ್ಲನೂ ಸಾಲ್ವ್ ಆದರೆ ಅಷ್ಟೇ ಸಾಕು. ಆಗತ್ತೆ. ಐ ಹೋಪ್ ಅವರಿಬ್ರು ಇಷ್ಟೊತ್ತಿಗೆ ಬೀಚ್ ಹಾಕಿರ್ತಾರೆ. ಮಾನ್ಸಿ ಮ್ಯಾಮ್, ಶಾರದಾ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಅವ್ರಿಗೆ ಈ ಅರೇಂಜ್ಮೆಂಟ್ಸ್ ಅಂದೆಲ್ಲ ತುಂಬ ಇಷ್ಟ. ಇಲ್ಲ ಎಲ್ಲೋ ಇರ್ತಾರೆ. ಮೇ ಬಿ ಎಲ್ಲರೂ ಬಂದು ಸೆಟ್ಲ್ ಆಗೋಷ್ಟರಲ್ಲಿ ಅವರು ಬರ್ತಾರೆ. ಯಾಕೆ ಆರ್ಯ, ನನ್ನ ನೋಡಿ ಖುಷಿ ಆಗ್ಲಿಲ್ವಾ? ನನ್ಗೆ ಅರ್ಥ ಆಗುತ್ತೆ, ನೀವು ಅನುಗೋಸ್ಕರ ಕಾಯ್ತಾ ಇದ್ರಿ, ಆದರೆ ನಾನು ಬಂದ್ಬಿಟ್ಟೆ. ನಿಮಗೆ ಅನು ಜಾಗದಲ್ಲಿ ನನ್ನ ನೋಡೋಕ್ಕೆ ಕಷ್ಟ ಆಗುತ್ತಾ? ನಾನು ಯಾಕೆ ನಿಮ್ಮನ್ನ ಅನು ಜಾಗದಲ್ಲಿ ನೋಡಬೇಕು ಆರಾಧನೆ ಅವರೇ? ಯಾಕಂದ್ರೆ ನನ್ನ ವಿಷಯನ ನಾನು ಹನುಮಾನ್ ನೋಡ್ತೀನಲ್ಲ, ಅದಕ್ಕೆ. ವಾಟ್? ನಾನು ನಿಜ ಹೇಳಿದ್ರೆ ನಿಮಗೆ ಕೋಪ ಬರ್ಬೋದು, ಆದರೆ ಸತ್ಯ ಹೇಳಿದ್ರೆ ಐ ಫೀಲ್ ವೆರಿ ಗಿಲ್ಟಿ. ಸಾರಿ ಆರ್ಯ, ನಾನು ಇಲ್ಲಿಗೆ ಬಂದಾಗ ನಿಮ್ಮನ್ನೇ ನಾನು ವಿಶ್ವ ಅಂತ ಅಂದ್ಕೊಂಡು ಬಂದೆ. ಆದರೆ ಆಮೇಲೆ ನೀವೇ ಆರ್ಯ ಅನ್ನೋ ನಿಜ ಗೊತ್ತಾಯ್ತು. ಆದರೆ
ಆ ಸತ್ಯನ ನನ್ನ ಮನಸ್ಸು ಒಪ್ಕೊಳ್ಳೋಕ್ಕೆ ತಯಾರೇ ಇರಲಿಲ್ಲ. ನೀವೇ ನನ್ನ ವಿಶ್ವ ಅನ್ನೋ ಭ್ರಮೆ ದಿನದಿಂದ ದಿನ ನನ್ನ ಆವರಿಸ್ಕೊಳ್ತಾ ಹೋಯ್ತು. ಅದೇ ರೂಪ, ಅದೇ ಕಣ್ಣು, ಅದೇ ನೋಟ. ಅಂದ್ರೆ ನೀವ್ ನನ್ನ ವಿಶ್ವವಲ್ಲ ಅಂತಂದ್ರೆ ನಾನು ಹೇಗ್ ನಂಬ್ಲಿ ಆರ್ಯ? ನನ್ನ ಗಂಡ ನನ್ನ ಜೊತೆ ಇಲ್ಲ ಅಂದ್ಮೇಲೂ ಅದೇ ರೂಪ ಇರೋ ನೀವು ನನ್ನ ಕಣ್ಮುಂದೆ ಓಡಾಡ್ತಾ ಇದ್ರೆ ನನ್ನ ವಿಶ್ವ ನನ್ನ ಜೊತೆ ಇಲ್ಲ ಅಂತಂದ್ರೆ ನಾನು ಹೇಗ್ ನಂಬಕ್ಕಾಗತ್ತೆ? ನೀವು ಆರ್ಯ ಆಗಿದ್ರು ನನ್ನ ಸತಿಯದಲ್ಲಿ ವಿಶ್ವವಾಗಿ ಬದಲಾಗಿ ತುಂಬಾನೇ ದಿನಗಳಾಗೋಯ್ತು. ಈಗಲಾದ್ರೂ ನನ್ನ ಅನುಜಾತ ನೋಡ್ತೀರಾ ಆರ್ಯ? ಇಲ್ಲ, ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನೀವಿಲ್ಲ ಅಂತಂದ್ರು ನಿಮ್ಮನ್ನ ನನಗೆ ಉಡುಗೊರೆಯಾಗಿ ಕೊಟ್ಟಾಯ್ತು. ಹಾಗೆ ನನ್ನ ಮುಂದಿನ ಜೀವನ ನನಗೆ ಹೇಗೆ ಬೇಕಾದರೂ ರೂಪಿಸ್ಕೋಬೋದು ಅಂತ ನಿಮ್ಮನ್ನ ನನಗೆ ಒಪ್ಸಿ ಹೋದು. ಅನು 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 ಎಲ್ಲಿದ್ಯಾ? ಇವ್ರು ಹೇಳ್ತಿರೋದೆಲ್ಲ ಸತ್ಯನಾ? ಕೇಟಾಕು ಬಾ ಸುಬ್ಬು ಮೊದ್ಲು ಅನು ಪ್ರಸಾದ ಕೊಟ್ಬಿಟ್ಟು ಆಮೇಲೆ ಹೋಗೋಣ. ಯಾಕೆ ಇಷ್ಟೊಂದು ಆ ಥರ ಮಾಡ್ಕೋತೀಯಾ? ನಾವು ಯಾವಾಗಲೂ ಈ ಥರ ಗಾಬರಿಲಿರೋದನ್ನ ನೋಡಿದ್ರೆ ಜನ ಏನು ಅನ್ಕೊಳ್ಳಲ್ಲ. ಯಾರು ಏನು ಅನ್ಕೊಂಡ್ರೆ ನನಗೇನು, ಮೊದಲು ಅನಿಗೆ ಪ್ರಸಾದ ಕೊಟ್ರೆ ನನ್ನ ಸಮಾಧಾನ ಆಗೋದು. ಸರಿ ಬಾ, ಬೇಗ ಕೊಟ್ಟು ಬೇಡ. ಸುಬ್ಬವ್ರೆ, ಪುಷ್ಪ ಈಗ ಬಂದ್ರಾ? ಬನ್ನಿ ಬಿಸ್ವೆ. ಮೀರವ್ರೆ, ನಾನು ಮೊದಲು ಅನನ್ ನೋಡಬೇಕು. ಪಾಠ ನಡೀತಾ ಇರೋದು ಇಲ್ಲೇ. ಅನು ಇಲ್ಲಿಗೆ ಬರ್ತಾಳೆ, ಬನ್ನಿ. ಅದು ಮೊದಲು ಅನನ್ನ ಮಾತಾಡಿಸಿ ಆಮೇಲೆ ಅಲ್ಲಿಗೆ ಬರ್ತೀವಿ. ಸುಬ್ಬು, ಪುಷ್ಪ ಅವರೇ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಬನ್ನಿ ಹೋಗೋಣ. ಅದು ನಾನು ಅನನ್ ಜೊತೆ ಮಾತಾಡಬೇಕಾಗಿತ್ತು. ಅನು ಮತ್ತೆ ಬ್ರೋನ್ಲಾ ಇಬ್ರು ಒಳಗಡೆ ಇದ್ದಾರೆ. ಅವ್ರಿಗೆ ಸ್ವಲ್ಪ ಪ್ರೈವಸಿ ಸಿಗ್ಲಿ ಅಂತ ನಾವೆಲ್ಲ ಹೊರಗೆ ಬಂದಿದ್ದೀವಿ. ಅವ್ರು ಮಾತಾಡ್ಕೊಂಡು ಬರೋವರೆಗೂ ನಾವೆಲ್ಲರೂ ವೇಟ್ ಮಾಡೋಣ. ಬನ್ನಿ, ಪಾರ್ಟಿ ಆಗೋ ಜಾಗಕ್ಕೆ ಹೋಗೋಣ. ಬನ್ನಿ. ನಡೀರಿ. ಸುಬ್ಬು, ಏನ್ ಮಾಡೋದೀಗ? ಇವರೆಲ್ಲ ನಮ್ಮ ಮಗಳು ಅಳಿಯಂದ್ರಿಗೋಸ್ಕರ ಏನೇನೋ ಅರೇಂಜ್ ಮಾಡಿದ್ದಾರೆ. ನಾವ್ ಯಾಕೆ ಅವಸರ ಮಾಡಬೇಕು? ಅದು ಅಲ್ಲದೆ ಅನು ಅಳಿಯಂದ್ರ ಜೊತೆನೇ ಇದ್ದಾಳಲ್ಲ. ನೀನ್ ಹೇಳೋದು ಸರಿನೇ. ಅನು ಬಂದ್ಮೇಲೆ ಪ್ರಸಾದ ಕೊಟ್ರೆ ಆಯ್ತು. ಆದ್ರೂ ಜೋಗ್ತವ ಹೇಳಿದ್ದು ದೇವಸ್ಥಾನಕ್ಕೆ ಹೋಗಿ ಮಗಳನ್ನ ಕಾಣಿ ಅಂತ ತಾನೆ. ಹೌದು, ಹಾಗೆ ಹೇಳಿದ್ದು. ಹಾಗಂತ ಇವರೆಲ್ಲರೂ ಮಾತು ಮೀರಿ ನಾವು ಹೊರಗಡೆ ಹೋಗ್ಬಿಡಕ್ಕಾಗತ್ತಾ? ಆದ್ರೂ ನೋಡು, ಸುಮ್ಮನೆ ನೀನ್ ಟೆನ್ಷನ್ ಮಾಡ್ಕೊಂಡು ನಮಗೂ ಟೆನ್ಷನ್ ಕೊಡ್ಬೇಡ. ಜೋಗ್ತವ ಹೇಳ್ದಾಗೆ ತಾಯಿ ಸನ್ನಿಧಿಗೆ ಹೋಗಿದ್ವಿ, ಪ್ರಸಾದ ತಂದಿದ್ದೀವಿ. ಇನ್ನು ಅನು ಪ್ರಸಾದ ಕೊಡೋದಷ್ಟೇ ಬಾಕಿ. ಹಂಗೆ ಬರೋವರೆಗೂ ಕಾಯೋಣ. ಶಾರದಮ್ಮನವ್ರಿಗೆ ಈ ವಿಷಯ ಹೇಳಿದ್ರೆ ಸುಮ್ಮನೆ ಅನಗತ್ಯವಾಗಿ ಎಲ್ರಿಗೂ ಟೆನ್ಷನ್ ಕೊಡೋದು ಬೇಡ. ಅಪ್ಪ ಅಮ್ಮ ಅಂದಮೇಲೆ ಮಕ್ಕಳ ಬಗ್ಗೆ ಆತಂಕ ಇದ್ದಿದ್ದೆ, ಅದನ್ನು ಎಲ್ಲರ ಮೇಲೂ ಹೊರಿಸ್ಬಾರ್ದು. ಮಗಳು ಅಳಿಯ ಒಟ್ಟಿಗೆ ಇದ್ದಾರೆ ಅಂದರೆ ಎಲ್ಲ ಒಳ್ಳೇದೇ ಆಗತ್ತೆ. ಬಾ ಸುಬ್ಬು, ನಾನು ಮಾತಿನಲ್ಲಿ ನಂಬಿಕೆ ಇಟ್ಟು ಬರ್ತಿದ್ದೀನಿ ಅಷ್ಟೆ. ಅನು ಏನು ಮಾಡ್ಬೇಡ ಪ್ಲೀಸ್. ನನ್ನ ಮಾತು ಕೇಳು ಪ್ಲೀಸ್. ಅನ್ನು ಬಿಟ್ಬಿಡು. ಅನ್ನಗೇನು ಮಾಡಬೇಡ. ಯಾಕೆ ಬಿಡ್ಬೇಕು? ಸಮಯಕ್ಕೋಸ್ಕರ ನಾನು ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ? ನೀನ್ ಬದಲಾಗೋದಕ್ಕೆ ಸಾಧ್ಯನೇ ಇಲ್ವಾ? ಬದಲಾಗೋರು ಯಾರು ಅಂದ್ರೆ ಆಸೆ ಕನಸು ಇಲ್ಲದೆ ಇರುವಂತ ಜೀವಂತ ಶವಗಳು. ನೀನ್ ಅನ್ಕೊಂಡ ಹಾಗೆ ನನ್ನ ಗುರಿನ ಬಿಡೋಕ್ ಸಾಧ್ಯನೇ ಇಲ್ಲ ಆರ್ಯ. ದಿನದಿಂದ ದಿನಕ್ಕೆ ನನ್ನ ಆಸೆಗಳು ಹೊಸ ಚಿಗುರು ತರ ಬೆಳೀತಾನೆ ಇರುತ್ತೆ. ಅಂದ್ರೆ
ಅನುನ ಸಾಯಿಸೋದೆ ನಿನ್ ಗುರಿನಾ? ಖಂಡಿತ ನಾನು ಬಿಡೋದಿಲ್ಲ. ರಾಜನಂದಿನಿನ ನಿನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟು ಬಿಟ್ಕೊಟ್ಟೆ. ಈಗ ಮತ್ತದೇ ತಪ್ಪು ಮಾಡ್ತೀನಿ ಅಂತ ಹೇಗೆ ಅನ್ಕೊಂಡೆ ಜೆಂಡೆ? ಋಣದಿಂದ. ಇಷ್ಟು ದಿವಸ ಯಾರನ್ನ ತಾಯಿ ಸ್ಥಾನದಲ್ಲಿ ನೋಡ್ತಿದ್ಯೋ ಅವ್ರು ಮಾಡ್ತಿರೋ ಕೆಲಸ ಈಗ್ಲಾದ್ರೂ ಅರ್ಥ ಆಯ್ತಾ? ನೀನ್ ಇಲ್ಲಿ ತನಕ ಈ ಕೇಶವನ್ನ ಸಹಿಸ್ಕೊಂಡಿದ್ದೆ ತಪ್ಪು ಆರ್ಯ. ಈ ಕ್ರಿಮಿಯಿಂದ ನಿನ್ಗೇನೂ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಕಳ್ಳನ್ ಕೈಯಲ್ಲಿ ತಿಜೋರಿ ಕೀ ಕೊಟ್ಟ ಹಾಗೆ ನಿನ್ ಜೊತೆ ಇವನ್ನ ಇರೋಕ್ ಬಿಟ್ಟೆ. ಯಾಕಂದ್ರೆ ಮುಂದೆ ಆಗೋ ಅಪಾಯದ ಸುಳಿವು ನಿನಗ್ ಸಿಗ್ಲಿ ಅಂತ. ಆದ್ರೆ ನಿನ್ ಜೇಂಡೆ ನನ್ ಗಂಡನ ಸಾವಿಗೆ ಕಾರಣ ಆದ. ಆ ಕೊಲೆಯಿಂದ ಅವನಿಗೆ ಸಮಾಧಾನ ಸಿಗದೆ ನನ್ನ ಮಗಳು ರಾಜನಂದಿನಿನೂ ಸಾಯಿಸ್ಬಿಟ್ಟ. ಈಗ ಮತ್ತೆ ನಿಮ್ಮಿಬ್ಬರ ಬದುಕಿಗೆ ವಿಷ ಹಾಕ್ತಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗೆ ಸುಟ್ಟಿರ್ಲಿ ಆರ್ಯ? ಈಗ ಹೇಳು, ಈ ನಿನ್ನ ಜೀವನದ ಗೆಳೆಯನ್ನ ಇನ್ನೂ ಕಾಪಾಡಬೇಕು ಅನ್ನಿಸ್ತಾ ಇದೆಯಾ? ಹೇಳು ಆರ್ಯ, ರಾಜನಂದಿನಿನ ಕೊಲೆ ಮಾಡಿದವನು ಈಗ ಅನುನ್ ಕೊಲೆ ಮಾಡಕ್ ಹೊರಟಿದ್ದಾನೆ. ನನ್ನ ಮನಸ್ಸು ಪೂರ್ತಿಯಾಗಿ ಚಂಚಲ ಆಗೋಕ್ ಮೊದಲು ಅವರು ನನ್ನ ವಿಷಯ ಅಲ್ಲ, ಅನುಗಂಡ ಆರ್ಯವರ್ಧನ್ ಅನ್ನೋ ಸತ್ಯನ ಅರ್ಥ ಮಾಡಿಕೊಂಡು ಇಲ್ಲಿಂದ ಹೋಗ್ತಿದ್ದೀನಿ. ಈ ವಿಷಯನ ನಾನು ಎಲ್ಲರ ಮುಂದೆನೂ ಹೇಳ್ಬೋದಾಗಿತ್ತು. ಆದರೆ ಮತ್ತೆ ನೀವೇನಾದ್ರೂ ನನ್ನ ಬಲವಂತ ಮಾಡಿ ನಿಮ್ಮ ಜೊತೆನೇ ಇರು ಅಂತ ಹೇಳಿದ್ರೆ ನನಗೂ ನಿಮ್ಮೆಲ್ರಿಗೂ ಇದರಿಂದ ಮತ್ತೆ ತೊಂದರೆನೆ. ಈಗ ಅನು ಮತ್ತೆ ಆರ್ಯ ಚೆನ್ನಾಗಿರೋದು ಮುಖ್ಯ. ನನಗೆ ನೀವು ಒಳ್ಳೇದನ್ನೇ ಬಯಸೋದು ನಿಜ ಆದ್ರೆ ಯಾವತ್ತೂ ನನ್ನನ್ನ ಹುಡುಕ್ಬೇಡಿ. ಅನು ಆರ್ಯ ಒಂದಾದ್ರು ಅನ್ನೋ ಒಂದೇ ಒಂದು ಮೆಸೇಜ್ಗೆ ನಾನು ಕಾಯ್ತಾ ಇರ್ತೀನಿ. ಪ್ಲೀಸ್ ಆದಷ್ಟು ಬೇಗ ಮೆಸೇಜ್ ಕಳಿಸಿ. ಈ ಮೆಸೇಜ್ ನೋಡಿದ್ಮೇಲೆ ಈ ನನ್ನ ನಂಬರ್ನ ಡಿಆಕ್ಟಿವೇಟ್ ಮಾಡ್ತೀನಿ. ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದೀನಿ, ಆದರೆ ಖಂಡಿತ ಇದಕ್ಕೆ ನಾನು ಕೊರಗಲ್ಲ. ಎಲ್ಲೋ ಒಂದು ಕಡೆ ಹೊಸ ಬದುಕನ್ನ ಕಟ್ಕೋತೀನಿ, ಅದು ನನ್ನ ವಿಷು ನೆನಪಿನ ಜೊತೆ. ಆರ್ಯ, ವಿಷುನ ಪಡ್ಕೋಬೇಕು ಅನ್ನೋ ಹಠದಲ್ಲಿ ನೀವೇ ನನ್ನ ವಿಷು ಅನ್ಕೊಂಡು ತಪ್ಪು ಮಾಡಕ್ ಹೊರಟಿದ್ದೆ. ನನ್ನ ಕ್ಷಮಿಸಿ. ಆದ್ರೂ ವಿಷು ಇಲ್ಲ ಅನ್ನೋ ಸಮಯದಲ್ಲಿ ನಿಮ್ಮ ರೂಪ ನನ್ನ ದುಃಖನ ಕಡಿಮೆ ಮಾಡಿದ್ದಂತೂ ಸುಳ್ಳಲ್ಲ. ಮೀರಾ, ಮಾನ್ಸಿ, ಹರ್ಷ, ನನ್ನಿಂದ ನಿಮಗೆ ಬೇಜಾರಾಗಿದೆ, ಅದಕ್ಕೆ ಸಾರಿ. ಶಾರದಮ್ಮ, ನಿಮ್ಮನ್ನ ನೋಡದೆ ಹೋಗ್ತಿರೋ ದುಃಖ ನನ್ನಲ್ಲಿದೆ. ಮಿಸ್ ಯು ಆಲ್. ಆರ್ಯ, ನಿಮ್ ಜೊತೆ ಇದ್ದಿದ್ದಿಷ್ಟು ದಿನಗಳು ಒಂದು ವಿಚಿತ್ರ ನೆಮ್ಮದಿಲ್ ಕಳೆದೆ. ಥ್ಯಾಂಕ್ ಯು. ಆದ್ರೆ ಇನ್ಯಾವತ್ತೂ ನಿಮ್ಮನ್ನು ನೋಡಲ್ಲ ಅನ್ನೋ ದುಃಖ ಕೂಡ ಕಾಡ್ತಾ ಇದೆ. ಎನಿವೇಸ್, ಎಲ್ರಿಗೂ ಗುಡ್ ಬೈ. ಅಷ್ಟೇ ಅಲ್ಲ, ಜೋಗ್ತವ ಈ ಅರ್ಶಿನ ದಾರ ಕೊಟ್ಟು ಅನುಗೆ ರಾಜಯೋಗ ಅಂತ ಹೇಳಿದ್ಲು. ಆದ್ರೆ ಇದನ್ ಕೊಡೋ ಸಮಯಕ್ಕೆ ಅಳಿಯಂದ್ರು ಮನೆ ಬಿಟ್ಟು ಹೋದ್ರು. ಆಗ ಇದನ್ನ ಕೊಟ್ರೆ ಅನು ಮನ್ಸಿಗೆ ಬೇಜಾರಾಗುತ್ತೆ ಅಂತ ನನ್ನ ಹತ್ರನೇ ಇಟ್ಕೊಂಡಿದ್ದೆ.
ಅಳಿಂದ್ರೆ ಇದನ್ನ ಅನು ಕುತ್ತಿಗೆ ಕಟ್ಬೇಕಂತೆ. ಸರಿ, ಕಟ್ಬಿಡಿ ಪುಷ್ಪ ಅವರೇ. ಅಯ್ಯೋ ತಟ್ಟಿ, ಅಳಿಯಂದ್ರು ಇಲ್ಲೇ ಇರ್ಬೇಕಾದ್ರೆ ನೀನ್ ಯಾಕೆ ಕಟ್ಟಕ್ ಹೋಗ್ತೀಯಾ? ಬಿಡಿ. ಹೇ ವೇಟ್, ಹೊರಗಡೆ ಎಲ್ಲ ಅರೇಂಜ್ಮೆಂಟ್ ಆಗಿದೆ, ಅಲ್ಲೇ ಹೋಗೋಣ. ಅಯ್ಯೋ ವರ್ಗಕ್ಕೆ ಇಲ್ಲೇ ಅರೇಂಜ್ ಎಲ್ಲ ಆಗಿದೆಯಲ್ಲ, ಅದರಲ್ಲೂ ದೇವ್ರ ಮನೆ ಮುಂದೆ ತಾಳಿ ಕಟ್ಟಿದ್ರೆ ಇನ್ನೂ ಒಳ್ಳೇದು ಅಳಿಯಂದ್ರೆ. ತಗೊಳ್ಳಿ ಅಳಿಯಂದ್ರೆ, ಬನ್ನಿ. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಮೀರಾ ಮ್ಯಾಮ್, ನಿಮ್ಮಿಂದಾನೇ ಈ ಪಾರ್ಟಿ ಸಿಕ್ಕಿರೋದು. ಅದಕ್ಕಿಂತ ಜಾಸ್ತಿ ಏನು ಖುಷಿ ಅಂದರೆ ಆರ್ಯ ಸರು ಅನು ಮ್ಯಾಮ್ನ ಒಟ್ಟಿಗೆ ನೋಡೋ ಅವಕಾಶ ಸಿಕ್ಕಿರೋದು. ಥ್ಯಾಂಕ್ ಯು. ಎಂಜಾಯ್ ದಿ ಇವೆಂಟ್. ವೀರಾ, ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಇವತ್ತು ನಾನು ಆರ್ಯ ಸರ್ ಒಂದಾಗಿರೋದಕ್ಕೆ ನಿನ್ನ ಶ್ರಮ ತುಂಬಾ ಇದೆ ಮೀರಾ. ಆಮೇಲೆ ಆರ್ಯ ಸರ್ ಬಗ್ಗೆ ನೀನು ನನ್ನ ಹತ್ರ ಮಾತಾಡೋದಕ್ಕೆ ಬಂದಾಗೆಲ್ಲ ನಾನು ನಿನ್ನ ಹತ್ರ ತುಂಬ ರೂಡಾಗಿ ಬಿಹೇವ್ ಮಾಡಿದ್ದೀನಿ. ಐ ಆಮ್ ಸಾರಿ. ನೀವಿಬ್ರು ನನಗೆ ಥ್ಯಾಂಕ್ಸ್ ಸಾರಿ ಅಂತೆಲ್ಲ ಹೇಳ್ತಾ ದೂರದೊಳಗೆ ಮಾಡ್ತಾ ಇದ್ದೀರಾ ಅಲ್ವಾ? ಅರೆ ಇಲ್ಲ, ಹಾಗಲ್ಲ. ಇದು ನನ್ನ ಡ್ಯೂಟಿ. ನೀವಿಬ್ರು ಯಾವಾಗಲೂ ಜೊತೆಯಾಗೇ ಇರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನಿಜ ಆರ್ಯ ಸರ್, ಇವಾಗ ಹಿಡ್ದಿರೋ ಅನು ಮ್ಯಾಮ್ ಕೈನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಖಂಡಿತ, ನೀನು ಯಾವತ್ತೂ ಬಿಡಲ್ಲ. ರಶ್ಮಿ, ನೀವು ಫುಡ್ ಕೌಂಟ್ರ್ ಹತ್ರ ಇರಿ, ನಾವೆಲ್ಲ ನಿಮ್ಮನ್ನ ಅಲ್ಲೇ ಬಂದು ಜಾಯ್ನ್ ಆಗ್ತೀವಿ. ಅಮ್ಮ ಬನ್ನಿ, ನಾವು ಫುಡ್ ಕೌಂಟರ್ ಹತ್ರ ಹೋಗೋಣ. ಜೇಂಡೆ, ನೀವು ಬನ್ನಿ. ಏನಾಯ್ತು ಜೇಂಡೆ? ನಮ್ಮ ಕಡೆ ಒಂದು ಮಾತಿದೆ ಮಿರಾಜಿ, ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಅಂತ. ನಾನು ನಿಮ್ಮ ನಂಬಿಕೆನ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟೆ. ನಿಮ್ಮ ಹತ್ರ ಕ್ಷಮೆ ಕೇಳಕ್ಕೂ ನನಗೆ ಮುಖ ಇಲ್ಲ. ಹೌದು ಕೇಶವ, ನನ್ನ ಮನಸ್ಸಲ್ಲಿ ಹಳೇದು ಯಾವುದಕ್ಕೂ ಜಾಗ ಇಲ್ಲ ಅಂದಮೇಲೆ ನೀನು ಯಾಕೆ ನೊಂದ್ಕೋಬೇಕು? ನಾವೆಲ್ಲರೂ ನಿಮ್ಮನ್ನ ಈಗ ಚೇಂಜ್ ಆಗಿರೋ ಹೊಸ ಜೇಂಡೆ ಆಗಿ ನೋಡ್ತಾ ಇದ್ದೀವಿ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಬನ್ನಿ, ಊಟ ಮಾಡಿ ನಡೀಸ್. ಮೀರಾ, ಸೊ ನೀನಿಲ್ಲದೆ ಇದ್ದಿದ್ರೆ ಈ ಆರ್ಯವರ್ಧನ್ ಆಗೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ವರ್ಧನ್ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ನಿನ್ನ ಸ್ಯಾಕ್ರಿಫೈಸಸ್ ತುಂಬ ದೊಡ್ಡದು. ಥ್ಯಾಂಕ್ಸ್ ಅನ್ನೋ ಪದ ನಿನಗೆ ತೀರಾ ಚಿಕ್ಕದಾಗ್ಬಿಡುತ್ತೆ. ನಿನಗೆ ನನ್ನ ಮನಸ್ಸಲ್ಲಿ ಒಂದು ವಿಶೇಷವಾದ ಸ್ಥಾನ ಇದ್ದೇ ಇರುತ್ತೆ. ಆರ್ಯ ಸರ್, ನನಗೆ ಇಷ್ಟೊಂದು ಭಾರವಾದ ಶಬ್ದಗಳನ್ನೆಲ್ಲ ತಡ್ಕೊಳಕ್ಕಾಗಲ್ಲ. ಅನು, ಆರ್ಯ ಸರ್, ನೀವಿಬ್ರು ಯಾವಾಗಲೂ ಜೊತೆಯಾಗಿ ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ. ಅಮ್ಮ, ಫುಡ್ ಕೌಂಟ್ರ್ ಹತ್ರ ಬನ್ನಿ, ಎಲ್ಲರೂ ಕಂಫರ್ಟಬಲ್ ಆಗಿದೆ ನಾನು ನೋಡಬೇಕು. ನಡೀರಿ ಜೇಂಡೆ. ಆ ಮೀರಾ ಎಲ್ರದ್ದು ಊಟ ಆದಮೇಲೆ ಒಳಗೆ ಕಳಿಸಿ. ಸರ್, ಇನ್ನು ಯಾವುದೇ ಸಂದರ್ಭ ಬಂದರೂ ನೀವು ನನ್ನನ್ನು ಬಿಟ್ಟು ಹೋಗ್ಬೇಡಿ. ನೀವಿಲ್ಲದೆ ತುಂಬ ಅಂದರೆ ತುಂಬ ಸೋತ್ಬಿಟ್ಟಿದ್ದೀನಿ. ನಿಮ್ಮನ್ನು ಒಂದು ಕ್ಷಣ ಬಿಟ್ಟಿರೋದಕ್ಕೂ ನನಗೆ ತುಂಬ ಕಷ್ಟ ಆಗುತ್ತೆ. ನನಗೂ ಅಷ್ಟೇ, ನಿನ್ನನ್ನು ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ.
ಇಷ್ಟು ದಿನ ಆಗಿದ್ದಕ್ಕೆ ನನ್ನ ಕ್ಷಮಿಸ್ಬಿಡ. ನಾನು ನಿಮಗೆ ತುಂಬಾ ನೋವು ಕೊಟ್ಟಿದ್ದೀನಿ ಸರ್. ನೀವು ನನ್ನನ್ನು ಕ್ಷಮಿಸಿ. ಈ ದಿನಕ್ಕೋಸ್ಕರ ನಾನು ಎಷ್ಟು ಕಾಯ್ತಿದ್ದೆ ಗೊತ್ತಾ? ನಿಮ್ಮ ಮಾತನ್ನು ಕೇಳಿ ನನಗೆ 7 ಜನ್ಮಕ್ಕೆ ಆಗುವಷ್ಟು ಸಮಾಧಾನ ಸಿಗ್ತದೆ. ಕೈ ತಪ್ಪಿ ಹೋಗ್ತದೆ ನನ್ನ ಬದುಕು, ಮತ್ತೆ ನನಗೆ ಸಿಗುತ್ತೆ ಅನ್ನೋದೇ ಆದರೆ ಇನ್ನು ಮುಂದೆ ನನ್ನ ಅಮೂಲ್ಯವಾದ ಬದುಕಲ್ಲಿ ಯಾವುದೇ ತಪ್ಪು ನಿರ್ಧಾರಗಳನ್ನು ನಾನು ತಗೊಳ್ಳಲ್ಲ ಸರ್. ಐ ಲವ್ ಯು ಸರ್. ಐ ಲವ್ ಯು ಸೋ ಮಚ್. ನಿಮ್ಮನ್ನು ಮೊದಲಿಗಿಂತ ಇನ್ನೂ ತುಂಬ ಪ್ರೀತಿ ಮಾಡ್ತೀನಿ. ನಾನು ಅಷ್ಟೇ. ಐ ಲವ್ ಯು ಟು ಅನು.